ಈ ಊರಿನ ಪ್ರತಿಭೆ ಮತ್ತು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ಊರಿನ ಕಲಾವಿದರು, ಈ ಮಣ್ಣಿನ ಕಲಾವಿದರು, ಶಿವಶರಣಯ್ಯ ಮಾಡಬಟ್ಟು ಅವರು ಕೂಡ ಒಳ್ಳೆ ಕಂಠದ ಗಾಯಕರು, ಈ ಮಣ್ಣಿನ ಕಲಾವಿದರು. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್ ಎಲ್ಲ ಕಲಾವಿದರಿಗೆ. ನಿಮ್ಮ ಊರಿನ ಕಲಾವಿದರು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ಹಾಗೆ ಇವಾಗ ಮುಂದಿನ ಗಾಯಕಿ ನಮ್ಮ ವರ್ಣಚೋಳನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ನಮ್ಮ ಜಿ ಕನ್ನಡ ಓಕೆ, ಇವಾಗ ಸ್ಟೇಜ್ ಮೇಲೆ ಡ್ಯಾನ್ಸ್ ಬರಲ್ಲ, ಸಾಂಗ್ ಹಾಡಿನಾ ಅಲ್ಲ? ಅಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ, ಮತ್ತೆ ಯಾರು ಡ್ಯಾನ್ಸೇ ಮಾಡ್ತಿಲ್ವಲ್ಲ? ಯಾಕೆ ಇಲ್ಲಿ ಎಷ್ಟು ಜನ ಡ್ಯಾನ್ಸ್ ಆಡಿದ್ದೀರಾ? ಇಷ್ಟೊಂದು ಜನ ಇದ್ದೀರಾ? ಸಿಂಗರ್ಸ್ ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಹಾಡು ಹೇಳ್ತೀರಾ? ಸೂಪರ್ ಅಪ್ಪ, ನೀವು ಊರಲ್ಲಿ ಇಷ್ಟೊಂದು ಕಳೆದಿದ್ದಾರಾ? ಇಲ್ಲಿ ನಿಂತ್ಕೊಂಡಿರೋ ಯಾರು ಕೈ ಎತ್ತುತ್ತೀರಾ? ಯಾಕೆ ಎಲ್ಲರೂ ಹಾಡು ಹೇಳ್ತೀರಾ? ಡ್ಯಾನ್ಸ್ ಮಾಡ್ತೀರಾ? ಎಸ್, ಇವಾಗ ವೇದಿಕೆ ಮೇಲೆ ನೀವು ಇಷ್ಟೋ ತನಕ ಯಾರಿಗೆ ಕಾಯ್ತಾ ಇದ್ರಿ ಅಂತ ಗೊತ್ತು. ಈಗ ಅವ್ರನ್ನ ಸ್ಟೇಜ್ ಮೇಲೆ ಕಳ್ಸೋಣ. ಏನು ಇಷ್ಟು ಜೋರ ಸದ್ ಬರ್ತಾ ಇದೆ. ನಮ್ಮ ಊರಿನ ಸಂಸ್ಕೃತಿ, ಪರಂಪರೆ ಮತ್ತು ಮಣ್ಣಿನ ಕಥೆಗಳನ್ನು ತಮ್ಮ ಅದ್ಭುತ ಸ್ವರಗಳ ಮೂಲಕ ಜೀವಂತಗೊಳಿಸಿದಂತಹ ಜನಪದ ಗಾಯಕರು ಇವರು. ನಿಮ್ಮ ಊರಿನ ಕಲಾವಿದರು, ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಸಮಸ್ತ ಶ್ರೀ ಗದ್ದಿಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಊರಿನ ಗುರು ಹಿರಿಯರಿಗೂ, ತಾಯಂದಿರಿಗೂ, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಶಿರಸಾಷ್ಟಾಂಗ ನಮಸ್ಕರಿಸುತ್ತೇನೆ. ನಿಜವಾಗಿಯೂ ಪೂರ್ವಜನ್ಮದ ಪುಣ್ಯ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಕುಡಗುಂಟೆ ಅನ್ನೋ ಗ್ರಾಮದೊಳಗೆ ಹುಟ್ಟಿರ್ತಕ್ಕಂಥ ನಾನು ಇವತ್ತು ಈ ಮಟ್ಟಕ್ಕೆ ಹೆಸರು ಮಾಡಿದ್ರು ಕೂಡ ನೀವೆಲ್ಲರೂ ನಾನು ಎಷ್ಟೊಂದು ಪ್ರೀತಿಸ್ತೀರಂದ್ರೆ ನಿಜವಾಗಿ ನಾನು ಪುಣ್ಯ ಮಾಡೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಹಾಡೋಣ್ರಿ. ಇವಾಗ ಒಂದು ತಿಂಗಳಿಂದಷ್ಟೇ ವೈರಲ್ ಆಗಿರುವಂತ ಒಂದು ಅದ್ಭುತವಾದ ಗೀತೆ. ಎದೆಯಾಗ ಚುಚ್ಚಿರಿಲ್ಲ, ಊಟದ ಡಬಗಳಿಲ್ಲ, ಕಣ್ಣಾಗ ಮಗದೀನಿ ಹಾಡೋಣ್ರಿ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹಂಗಾರ. ಥ್ಯಾಂಕ್ ಯು. ಅಣ್ಣಾಜಿ, ವೇದಿಕೆಯ ಬಲಭಾಗ ಎಡಭಾಗದಲ್ಲಿದ್ದವರು ಅಲ್ಲಿ ಪಾಪ ತಾಯಂದಿರು ಕುಂತಾರ, ಅಲ್ಲಿ ಮ್ಯಾಗ್ ಬೀಳಕತ್ತಿರಂತ ಈ ಕಡೆ ಸೈಡ್ ದಯವಿಟ್ಟು ಸ್ವಲ್ಪ ಹಿಂದಿಗೆ ಸರ್ಕೊಂಡ್ಬಿಡ್ರಿ. ನಿಮ್ಮೂರಿನ ಕಾರ್ಯಕ್ರಮ ನೀವೇ ಸಪೋರ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಹಿಂದಿಗೆ ಸರ್ಕೊಂಡ್ಬಿಡ್ರಿ ಅಣ್ಣಾಜಿ, ಸರ್ಕೊಂಡ್ಬಿಡ್ರಿ ದಯವಿಟ್ಟು. ಓಕೆ, ರೆಡಿ, ಚಾಲಿ ಚಾಲಿ. ಗೊತ್ತಾಯ್ತು ಬಿಡಿ ಅಲ್ಲ ನನಗೆ. आज क्या बोला? ಇನ್ನೋರ್ವ ಆತ್ಮೀಯ ಸ್ನೇಹಿತರು, ಆತ್ಮೀಯ ಸಹೋದರರು, ಉತ್ತರ ಕರ್ನಾಟಕದ ರೊಕ್ಕ ಅಂತ ಯಾಕೆ ಸಾಹಿತಿ, ರೊಕ್ಕಿದ್ದವಂಗ ಬೆನ್ನ ಹತ್ತಿ ಮೂಲ ಸಾಹಿತ್ಯಗಾರರು, ಮೂಲ ಗಾಯಕರು ನಮ್ಮ ಪ್ರಶಾಂತನ ಕಾರಟಗಿ ಅವರು ಕೂಡ ಈ ಒಂದು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ಸೌಂಡ್
ಎಲ್ಲಿ ಕುಂತೀವಿ ಓಕೆ. ಇದು ನಿಮ್ಮೂರ ಜಾತ್ರೆಯ ಸಮಾರಂಭ ಸಡಗರ. ನಾವು ನೋಡ್ರಿ ಯಾವುದು ಪಟ್ಟಿನೂ ಗೊತ್ತಿಲ್ಲ, ಸ್ಕೇಲು ಗೊತ್ತಿಲ್ಲ, ಅಂಗಳದಾಗ ಅಡ್ಡಾಡಿಕೆಂತ ಕಸ ಬಳ್ಕೊಂತ ಬರ್ದಿರೋರು, ಮ್ಯಾಗಿ ತಿಂದು ಬದುಕ್ತಾರಲ್ಲ, ರೊಟ್ಟಿ ಪುಂಡೆ ಪಲ್ಯ ಚಟ್ನಿ ತಿಂದು ಬರ್ದಿರ್ತಕ್ಕಂಥ ಹಾಡಿದು. ಇಂಥ ಹಾಡುಗಳು ಮತ್ತೆ ನಿಮ್ಮಲ್ಲಿ ಬರ್ತಾವ. ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ಮತ್ತೆ ಇನ್ನೊಂದು 2-3 ದಿನದಲ್ಲಿ ಅಣ್ಣನ ಮತ್ತೊಂದು ವೈರಲ್ ಆಗುತ್ತೆ. ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಿಂದೆ ಹೇಗಿತ್ತು ಮುಂದೆ ಕೂಡ ಹಾಗೆ ಇರಲಿ ಅಂತ ಹೇಳ್ತಾ ಓಕೆ ಬರೋಣ. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ ತಟ್ರಿ, ಚಪ್ಪಾಳೆ ತಟ್ರಿ. ಹಲೋ, ನಮ್ಮ ಆಧಾರ್ ಕಾರ್ಡ್ ಮಂದಿ ಯಾವ ಆರಾಮದ್ರಿಲ್ಲ? ಯಾವ ಸುದ್ದಾತ್ ನೋಡಿ, ಯಾವ ಆರಾಮದ್ರಿಲ್ರಿವಾ? ಅದು ಜೋರಾಗಿ ಚಪ್ಪಾಳೆ ತಟ್ರಿ. ನೀವು ಜೋರಾಗಿ ಚಪ್ಪಾಳೆ ತಟ್ಟಿಲ್ಲಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮ್ಯಾಗ ಗಾಡಿ ಆಗಿತ್ತು ನೋಡ್ರಿ. ನಾಳೆ ಮಾತಾಡ್ಬೇಕದು. ನಮ್ಮ ಗಂಡ್ಮಕ್ಳು ಚಪ್ಪಾಳೆ ತಟ್ಟಿಲ್ಲಪ್ಪ ಅಂದ್ರೆ ನಿಮ್ಮ ಲವರ್ ಮ್ಯಾಗ ಗಾಡಿ ಆಗಿತ್ತು ನೋಡ್ರಿ. ಅಪ್ಪಿ ಎಷ್ಟನೇ ಕ್ಲಾಸ್ ನೀ? ಲವರ್ ಮ್ಯಾಗ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವಾಗ ವೇದಿಕೆ ಮೇಲೆ ಧೂಳು ಎಬ್ಸೋದಕ್ಕೆ ನಮ್ಮ ಪ್ರಶಾಂತ್ ಹಲೋ. ಹಾ, ಈಗ ಚಲೋ ಮಾಡ್ತೀವಿ ನೋಡ್ರಿ ನಾವು ನೋಡ್ರಿ. ಇಲ್ಲೋ ನಮ್ಮ ಬ್ರದರ್ಸ್ ಏನ್ ಬಾರಿಸಿದೇವು ಬ್ರದರ್ ಅಣ್ಣ. ಇಲ್ಲಿ ಮಳೆ ಬಂದು ಹೊರಪದಂಗ ಆಯ್ತು. ಯಾಕೆ ಹೋದಸ್ತ ಭಾಳ ಸೂಡಲ್ಲ ಕಾಣುತ್ತ ಹುಲಿ. ಅವ್ರು ನಿನ್ನೇನು ತಡ ಮಾಡೋದು ಬೇಡ. ಅಣ್ಣ ಇಲ್ಲಿ ಇರ್ತಾರೆ ಸ್ವಲ್ಪ ಹಿಂಗೆ ಸರ್. ನೀವು ಅಲ್ಲಿ ಹೆಣ್ಮಕ್ಳು ಐತಿ ಸರ್ಸ ಅಂತಾರೆ ಸರ್. ಸೈಡ್ ಸರ್, ನಮ್ಮೂರು ಹುಡುಗರು ಅದ್ರಾಗ ಸ್ವಲ್ಪ ಹಿಂಗೆ ಸರ್ ನಿಂದ್ರಿ ಅಣ್ಣ. ಅದ್ರಾಗ ನಮ್ಮ ಊರಾರ ಇದ್ರೆ ಸರ್ ಸರ್ ಬ್ರದರ್ ಅಲ್ಲಿ ತಾಯಂದ್ರೆ ಅದರಿಂದ ಅದಕ್ಕೆ ಸ್ವಲ್ಪ ಅಣು ಮಾಡಿಕೊಡ್ರಿ. ಓಕೆ. ಪ್ಲೀಸ್ ಕೂತ್ಕೊಳ್ಬೇಕು, ಪ್ಲೀಸ್ ಕೂತ್ಕೊಳ್ಳಿ. ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ನಮ್ಮ ಮೈಲಾರಿಯವರಿಗೆ ಇಷ್ಟಪಟ್ಟು ಅದ್ಭುತವಾದ ಕೆಲಸದ ಹಾಡುಗಳನ್ನ ಹಾಡಿ ನಮ್ಮನ್ನೆಲ್ಲರನ್ನು ಕೂಡ ಮನರಂಜಿಸಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ, ದಯವಿಟ್ಟು ಒಂಚೂರು ಸ್ವಲ್ಪ ಪ್ಲೀಸ್ ಕುತ್ಕೊಳ್ಳೋ ಮೇಲೆ ಬಿದ್ದಿರಬೇಡಿ ಪ್ಲೀಸ್. ಸ್ವಲ್ಪ ಆ ಕಡೆ ಹೋಗಿ ರಿಕ್ವೆಸ್ಟ್ ಇದು. ಸ್ವಲ್ಪ ಮಾರ್ಕೆಟ್ ಮರ್ಯಾದೆ ಕೊಡು ಪ್ಲೀಸ್. ಅದ್ಭುತವಾದ ಹಾಡುಗಳನ್ನು ಹಾಡಿ ಇಲ್ಲಿವರೆಗೂ ಎಲ್ಲರೂ ಕೂಡ ಮನರಂಜಿಸಿದ್ದೀರಾ. ಜನಪದ ಹಾಡುಗಳು